ಬೆಂಗಳೂರು ಮಹಾನಗರದಲ್ಲಿ ಹೆಚ್ಚಾಗ್ತಿದೆ ಜನಸಂಖ್ಯೆ. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಡಿಯಲ್ಲಿ ಬಹುಮಹಡಿ ಕಟ್ಟಡ. ಬಿಡದಿಯಲ್ಲಿ 18,133 ಕೋಟಿ ವೆಚ್ಚದಲ್ಲಿ ವರ್ಕ್ ಲಿವ್ ಪ್ಲೇ. ಸಂಚಾರ ದಟ್ಟಣೆ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ತಡೆಗಟ್ಟೋಕೆ ಬರಲಿದೆ ಎಐಸಿಟಿ. ಹಲೋ ಬೆಂಗಳೂರು, ನಮಸ್ಕಾರ. ದಿನೇ ದಿನೇ ಬೆಳೀತಾ ಇರುವ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳ ಕೊರತೆಯೂ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಡಿ ಬಿಡದಿಯಲ್ಲಿ ಸುಮಾರು 18,133 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐಸಿಟಿ ಅಥವಾ ವರ್ಕ್ ಲೀವ್ ಪ್ಲೇ ಎನ್ನುವಂಥ ಉಪನಗರವನ್ನ ನಿರ್ಮಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಯೋಜನೆಗೆ ಅನುಮೋದನೆಯನ್ನ ನೀಡಲಾಗಿದೆ. ಯೋಜನೆಗೆ ಅಗತ್ಯವಿರುವ ಯೋಜನೆ ನಿರ್ವಹಣಾ ಸಮಾಲೋಚಕ ಸಂಸ್ಥೆಯನ್ನ ನೇಮಿಸಿಕೊಳ್ಳುವುದಕ್ಕೆ ತಾತ್ವಿಕವಾಗಿ ಒಪ್ಪಿಗೆಯನ್ನು ನೀಡಲಾಗಿದೆ. ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಯೋಜನೆಯ ವಿವರವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮಹಾನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಸೌಕರ್ಯದ ಅಗತ್ಯಗಳನ್ನು ಪೂರೈಸುವ ಉದ್ದೇಶದಿಂದ ಮತ್ತು ಸಮತೋಲಿತ ನಗರ ಬೆಳವಣಿಗೆಯನ್ನ ಸುಗಮಗೊಳಿಸುವ ದೃಷ್ಟಿಯಿಂದ ವರ್ಕ್ ಲೀವ್ ಪ್ಲೇ ಪರಿಕಲ್ಪನೆ ಅಡಿ ಉಪನಗರಗಳನ್ನು ನಿರ್ಮಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಉಪನಗರಗಳು ಕೈಗಾರಿಕೆ, ವಾಣಿಜ್ಯ ಮತ್ತೆ ವಸತಿ ಸಮುಚ್ಚಯಗಳನ್ನ ಒಳಗೊಂಡಿರುತ್ತೆ. ಇದರ ಅನುಷ್ಠಾನದಿಂದ ಜನಸಂಖ್ಯೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ಯೋಜಿತವಾಗಿ ಪರ್ಯಾಯ ನಗರ ಪ್ರದೇಶಗಳಿಗೆ ವಿಕೇಂದ್ರೀಕರಿಸಲು ಸಾಧ್ಯವಾಗುತ್ತೆ. ಇದರಿಂದ ಸಂಚಾರ ದಟ್ಟಣೆ, ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೂ ಸಹಾಯವಾಗುತ್ತೆ. ಈ ಯೋಜನೆಗೆ ಸರಿಸುಮಾರು 7,481 ಎಕರೆ 22 ಗುಂಟೆ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗಿದ್ದು, ಭೂ ಮಾಲೀಕರಿಗೆ 2013ರ ಭೂ ಸ್ವಾಧೀನ ಪುನರ್ವಸತಿ ಕಾಯ್ದೆ ಅನ್ವಯ ನಗದು ಪರಿಹಾರ ಅಥವಾ ಕರ್ನಾಟಕ ನಗರ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2019ರ ನಿಯಮ 3ರ ಅನ್ವಯ ಭೂ ಸ್ವಾಧೀನಗೊಂಡ ಪ್ರತಿ ಎಕರೆಗೆ 9,693 ಚದರ ಅಡಿ ಅಭಿವೃದ್ಧಿಪಡಿಸಿ ವಸತಿ ನಿವೇಶನವನ್ನ ಪರಿಹಾರವಾಗಿ ನೀಡಲಾಗುತ್ತೆ. ಈ ಯೋಜನೆಯ ಯೋಜನಾ ವೆಚ್ಚಗಳಿಗಾಗಿ ಹುಡ್ಕೋ ಸಂಸ್ಥೆಯಿಂದ 9,011 ಕೋಟಿ ರೂಪಾಯಿಗಳ ಸಾಲ ಪಡೆಯುವುದಕ್ಕೆ ಮತ್ತು ಅದಕ್ಕೆ ತಗಲುವ ಬಡ್ಡಿ ಮೊತ್ತಕ್ಕೆ ಸರ್ಕಾರ ಗ್ಯಾರಂಟಿ ನೀಡಲಿದೆ. ಇನ್ನು ಬಿಎಂಆರ್ಡಿಎ ವ್ಯಾಪ್ತಿಯಲ್ಲಿನ ಪ್ರಾಧಿಕಾರಿಗಳ ಸ್ವತ್ತುಗಳ ಸೂಕ್ತ ನಗದೀಕರಣ ಅಂದ್ರೆ ಅಡಮಾನ ಮೂಲಕ ಬ್ಯಾಂಕ್ಗಳಿಂದ 3,650 ಕೋಟಿ ಸಾಲ ಪಡೆಯೋಕೆ ತೀರ್ಮಾನಿಸಲಾಗಿದೆ. ಇನ್ನು ಯೋಜನಾ ವೆಚ್ಚ ಅಂತ ಬಂದಾಗ ಭೂ ಸ್ವಾಧೀನ ವೆಚ್ಚಕ್ಕೆ ಸುಮಾರು 9,081 ಕೋಟಿ ರೂಪಾಯಿ, ಅಭಿವೃದ್ಧಿ ವೆಚ್ಚ ಅಂತ ಬಂದಾಗ 6,580 ಕೋಟಿ ರೂಪಾಯಿ ಬೇಕಾಗುತ್ತೆ. ನಿರ್ಮಾಣದ ವೇಳೆ ಬಡ್ಡಿ 2,472 ಕೋಟಿ ರೂಪಾಯಿ. ಹೀಗೆ ಒಟ್ಟು 18,133 ಕೋಟಿ ರೂಪಾಯಿ ಈ ಒಂದು ಉಪನಗರವನ್ನ ನಿರ್ಮಾಣ ಮಾಡಲಿಕ್ಕೆ ಅಂದ್ರೆ ಎಐಸಿಟಿಯನ್ನ ನಿರ್ಮಾಣ ಮಾಡಲಿಕ್ಕೆ ತಗಲುವಂತ ವೆಚ್ಚ ಅಂದ್ರೆ ಬಜೆಟ್. ಬಿಡದಿ ಹೋಬಳಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, ಕೆಜಿ ಗೊಲ್ಲರಹಳ್ಳಿ, ಕಂಚುಗಾರನಹಳ್ಳಿ, ಅರಳಾಳು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ, ಹಾರೋಹಳ್ಳಿ ತಾಲೂಕಿನ ವಡೇರಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಭೂ ಸ್ವಾಧೀನ ಕಾರ್ಯ ನಡೆಯಲಿದೆ. ಈ ಒಂದು ಭೂ ಸ್ವಾಧೀನ ಕಾರ್ಯದಲ್ಲಿ ನಿಮಗೂ ಕೂಡ ಪರಿಹಾರ ಸಿಗುತ್ತೆ. ಈ ವ್ಯಾಪ್ತಿಯಲ್ಲಿ ವಾಸವಾಗಿರುವಂಥ ಜನಸಾಮಾನ್ಯರಿಗೆ ಅಥವಾ ಆ ಗ್ರಾಮದ ಜನರಿಗೆ ನಿಮಗೆ ಹಣದ ರೂಪದಲ್ಲಿ ಪರಿಹಾರ ಬೇಕು ಅಂದ್ರೂ ಸಿಗುತ್ತೆ ಅಥವಾ ಒಂದು ನಿವೇಶನ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಈ ಯೋಜನೆಯಲ್ಲಿ ಸುಮಾರು 1,800 ಎಕರೆ ಪ್ರದೇಶದಲ್ಲಿ ವಸತಿ ಬಡಾವಣೆ ಮತ್ತು 5,681 ಎಕರೆ ಪ್ರದೇಶದಲ್ಲಿ ಬೃಹತ್ ಏಕ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಏಕ ನಿವೇಶನಗಳಲ್ಲಿ ಬಹುಮಹಡಿ ಕಟ್ಟಡವನ್ನೂ ನಿರ್ಮಿಸಲಾಗುತ್ತೆ. ಈ ಬಹುಮಹಡಿ ಕಟ್ಟಡಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತಷ್ಟು ಜನರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.